ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಾಷ್ಟ್ರೀಯ ಶಿಕ್ಷಣ ಮಂಡಳಿಯು ಇತ್ತೀಚೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದೇನಪ್ಪ ಅಂತಂದರೆ, ಒಂದು ವರ್ಷದ ಎಮ್.ಎಡ್ ಹಾಗೂ ಬಿ.ಎಡ್ ಕೋರ್ಸ್ಗಳನ್ನು ಪುನಃ ಆರಂಭಿಸಬೇಕು ಅಂತೇಳಿ ನಿರ್ಧಾರವನ್ನು ತಗೊಂಡಿದ್ದಾರೆ. NCTEಯ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರೊಫೆಸರ್ ಪಂಕಜ್ ಅರೋರಾ ಅವರು ಈ ಒಂದು ಮಾಹಿತಿಯನ್ನು ಇತ್ತೀಚೆಗೆ ಪ್ರಕಟ ಮಾಡಿದ್ದಾರೆ. 3 ವಿಭಾಗದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು, ಆರ್ಟ್ಸ್, ಕಾಮರ್ಸ್, ಅದೇ ರೀತಿ ಸೈನ್ಸ್ 3 ವಿಭಾಗದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೋದು ಅಂಥೇಳಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಎಮ್.ಎಡ್ ಕೋರ್ಸಿಗೆ ಯಾರ್ಯಾರು ಅರ್ಹರಾಗಿರ್ತಾರೆ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. 1 ವರ್ಷದ ಬಿ.ಎಡ್ ಕೋರ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ 2 ವರ್ಷದ ಬಿ.ಎಡ್ ಕೋರ್ಸ್, 4 ವರ್ಷದ ಸಮಗ್ರ ಬಿ.ಎಡ್ ಕೋರ್ಸನ್ನು ಸೇರಿದಂತಹ ಈ 3 ವಿಭಾಗದಲ್ಲಿ ವ್ಯಾಸಂಗ ಮಾಡಿದವರು ಎಮ್.ಎಡ್ 1 ವರ್ಷದ ಎಮ್.ಎಡ್ ಪ್ರವೇಶವನ್ನು ಪಡಿಬೋದು ಅಂಥೇಳಿ ಅದಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ UGC ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ನೂತನ ಮಾನದಂಡಗಳನ್ನು ರೂಪಿಸಿದ್ದಾರೆ. ಅದೇ ರೀತಿಯಾದಂತಹ ಮಾನದಂಡಗಳನ್ನು ಕೂಡ ಈ ಎಮ್.ಎಡ್ ಆಗಿರ್ಬೋದು, ಅದೇ ರೀತಿ ಬಿ.ಎಡ್ ಪ್ರವೇಶಕ್ಕೂ ಕೂಡ ಅವರು ಅಳವಡಿಸ್ತಾ ಇದ್ದಾರೆ. 2 ವರ್ಷ ಕೋರ್ಸ್ ಇರಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 1 ವರ್ಷದ ಎಮ್.ಎಡ್ ಆಗಿರ್ಬೋದು, ಎಮ್.ಎಡ್ ಕೋರ್ಸ್ ಆರಂಭವಾದ ಬಳಿಕ 2 ವರ್ಷದ ಎಮ್.ಎಡ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಕ್ರಿಯೆಗಳನ್ನು ನಿಲ್ಲಿಸಲಾಗುತ್ತದೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಬಿ.ಎಡ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅವರು ಕೊಟ್ಟಿಲ್ಲ. ಬಟ್ ಬಿ.ಎಡ್ 2 ವರ್ಷದ ಕೋರ್ಸ್ಗಳು ಕೂಡ ಅಲ್ಲಿ ಕಂಟಿನ್ಯೂ ಆಗಿರ್ತದೆ ಅಂಥೇಳಿ ಅವರು ತಿಳಿಸಿದ್ದಾರೆ. 1 ವರ್ಷದ ಎಮ್.ಎಡ್ ಕೋರ್ಸ್ ಆರಂಭಿಸಲು ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳಿಂದ ಒಂದು ಪ್ರಸ್ತುತ ವರ್ಷವೇ ಏನು ಮಾಡಿದ್ದಾರೆ ಅಂತಂದರೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಿದ್ದಾರೆ. ನಂತರ 2026 ಮತ್ತು 27ನೇ ಸಾಲಿನಲ್ಲಿ ಈ ಒಂದು ಕೋರ್ಸನ್ನು ಶುರು ಮಾಡುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮ ಆಗಿರ್ಬೋದು, ಅದೆಲ್ಲವನ್ನೂ ಕೂಡ ಒಂದು ಸಿದ್ಧಪಡಿಸುವ ಹಂತದಲ್ಲಿ NCTE ಇದೆ ಅಂಥೇಳಿ ನಾವು ಅಬ್ಸರ್ವ್ ಮಾಡ್ಬೋದು. ಬರುವಂತಹ ದಿನಮಾನಗಳಲ್ಲಿ ಒಂದು ವರ್ಷದ ಬಿ.ಎಡ್, ಅದೇ ರೀತಿಯಾಗಿ 1 ವರ್ಷದ ಎಮ್.ಎಡ್ ಕೋರ್ಸ್ಗಳು ಆರಂಭವಾಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. 10 ವರ್ಷಗಳ ಬಳಿಕ ಮತ್ತೆ 1 ವರ್ಷದ ಬಿ.ಎಡ್ ಕೋರ್ಸ್ ಆರಂಭಿಸುತ್ತಿದೆ ಅಂಥೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ 4 ವರ್ಷಗಳ ಸಮಗ್ರ ಬಿ.ಎಡ್ ಕೋರ್ಸ್ಗೆ ಇಂಟಿಗ್ರೇಟೆಡ್ ಟೀಚರ್ಸ್ ಎಜುಕೇಷನ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಕೂಡ ಹೊಸ ವಿಷಯಗಳನ್ನ ಸೇರ್ಪಡೆ ಮಾಡುತ್ತಿದೆ ಅಂಥೇಳಿ ನಾವು ಗಮನಿಸ್ಬೋದು. ಅಂದರೆ ಅದು ಕೂಡ 4 ವರ್ಷದ ಬಿ.ಎಡ್ ಕೋರ್ಸ್ ಅಂತಕ್ಕಂಥದ್ದು ಇವಾಗ ನಡೀತಕ್ಕಂತಹ 2 ವರ್ಷದಾಗಿರ್ಬೋದು, ಅದೇ ರೀತಿ ಮುಂಬರ್ತಕ್ಕಂತಹ 1 ವರ್ಷದ ಕೋರ್ಸ್ ಕೂಡ ಈ 3 ಕೋರ್ಸ್ಗಳು ಚಾಲ್ತಿಯಲ್ಲಿ ಇರ್ತವೆ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. 1 ವರ್ಷದ ಸ್ಟಾರ್ಟ್ ಆದ ತಕ್ಷಣ 2 ವರ್ಷದನ್ನು ಸಡನ್ನಾಗಿ ನಾವು ಸ್ಟಾಪ್ ಮಾಡಿಬಿಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಿಲ್ಲ. ಅದು ಕೂಡ ಇರ್ತದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಇದೇನಪ್ಪ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಆರಂಭವಾಗ್ತಕ್ಕಂತಹ ಬಿ.ಎಡ್, ಅದೇ ರೀತಿ ಎಮ್.ಎಡ್ ಕೋರ್ಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ ಆಗ್ತದೆ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.